ಮೂಡಲಗಿರಿನ ಸುದ್ದಿವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ವಾಸ್ತವ ಸುದ್ದಿಯ ಪ್ರತೀಕ. ಮುಳಬಾಗಿಲು ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಅಧ್ಯಾಯ. ಎಸ್ಎಲ್ಸಿ ಫಲಿತಾಂಶದಲ್ಲಿ ಜಿಲ್ಲೆಯಲ್ಲೇ 3ನೇ ಸ್ಥಾನ. ಶಾಸಕರ ಸಮನ್ವಯ ನಾಯಕತ್ವಕ್ಕೆ ಶ್ರೇಯಸ್ಸು. ಮುಳಬಾಗಿಲು ತಾಲೂಕು ಶಿಕ್ಷಣ ಕ್ಷೇತ್ರವು ಈ ಬಾರಿ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಜಿಲ್ಲೆಯಲ್ಲಿ 3ನೇ ಸ್ಥಾನ ಪಡೆದು ಹೊಸ ಇತಿಹಾಸ ನಿರ್ಮಿಸಿದೆ. ಈ ಸಾಧನೆಗೆ ತಾಲೂಕಿನ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು, ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಸಮೂಹ ಪ್ರಯತ್ನಗಳ ಜೊತೆಗೆ ಸ್ಥಳೀಯ ಶಾಸಕ ಸಮೃದ್ಧಿ ಮಂಜುನಾಥ್ ಅವರ ಮಾರ್ಗದರ್ಶನ ಪ್ರಮುಖ ಕಾರಣವೆಂದು ಶಿಕ್ಷಣ ವಲಯದಲ್ಲಿ ಚರ್ಚೆಯಾಗುತ್ತಿದೆ. ಉತ್ತಮ ಫಲಿತಾಂಶದ ಹಿನ್ನೆಲೆಯಲ್ಲಿ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ಆಯೋಜಿಸಲಾದ ಅಭಿನಂದನಾ ಸಮಾರಂಭದಲ್ಲಿ ಉನ್ನತ ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳನ್ನು ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಸಮೃದ್ಧಿ ಮಂಜುನಾಥ್ ಅವರು, ಒಂದು ಕ್ಷೇತ್ರದ ಜನತೆ ಅಭಿವೃದ್ಧಿ ಹೊಂದಬೇಕಾದರೆ ಅದರ ಪ್ರಥಮ ಪ್ರಜೆಯಾಗಿರುವ ಶಾಸಕರ ಜವಾಬ್ದಾರಿ ಅತ್ಯಂತ ಮಹತ್ವದ್ದು. ಶಿಕ್ಷಣವೇ ಅಭಿವೃದ್ಧಿಯ ಮೂಲ ಎಂದು ಅಭಿಪ್ರಾಯಪಟ್ಟರು. ಉತ್ತೀರ್ಣರಾಗಿರುವಂತಹ ವಿದ್ಯಾರ್ಥಿಗಳು 1263 ಮಕ್ಕಳು, ಗಂಡು ಮಕ್ಕಳು, ಹೆಣ್ಣು ಮಕ್ಕಳು 1274 ವಿದ್ಯಾರ್ಥಿಗಳು ತೇರ್ಗಡೆಯನ್ನು ಹೊಂದಿ ನಮ್ಮ ತಾಲೂಕಿನ ಫಲಿತಾಂಶವನ್ನು 95.08% ತಂದು ನಿಲ್ಲಿಸಿದ್ದಾರೆ. ಈ ಫಲಿತಾಂಶ ನಮ್ಮ ಜಿಲ್ಲೆಯಲ್ಲಿಯೇ 3ನೇ ಸ್ಥಾನವನ್ನು ಪಡ್ಕೊಂಡಿದೆ. ಇದು ಸಹ ಒಂದು ಒಳ್ಳೆಯ ಹೆಮ್ಮೆಯ ವಿಚಾರ. ಮತ್ತು ಬೇರೆ ನಮ್ಮ ಜಿಲ್ಲೆಯಲ್ಲಿ ಬೇರೆ ತಾಲೂಕುಗಳಿಗೆ ಕಂಪೇರ್ ಮಾಡಿದ್ರೆ ಕ್ವಾಲಿಟಿಯನ್ನು ನೋಡಿದ್ರೆ, ವಿದ್ಯಾರ್ಥಿಗಳ ಮಾರ್ಕ್ಸ್ ಆಧಾರದ ಮೇಲೆ ಕ್ವಾಲಿಟಿಯನ್ನು ನೋಡಿದ್ರೆ ಜಿಲ್ಲೆಯಲ್ಲಿಯೇ ನಮ್ಮ ವಿದ್ಯಾರ್ಥಿಗಳ ಗುಣಮಟ್ಟ ತುಂಬ ಫಸ್ಟ್ ಪ್ಲೇಸನ್ನು ಪಡ್ಕೊಂಡಿದೆ ಸರ್. ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಶಿಕ್ಷಣ ಕ್ಷೇತ್ರದಲ್ಲಿ ಏಕತೆ ರಾಜಕೀಯಕ್ಕೆ ಕಡಿವಾಣ. ಮುಳಬಾಗಿಲು ಕ್ಷೇತ್ರದಲ್ಲಿ ಶಿಕ್ಷಣ ವಲಯದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಕಂಡುಬಂದ ಬದಲಾವಣೆ ಗಮನಾರ್ಹವಾಗಿದೆ. ಸರ್ಕಾರಿ ಅನುದಾನಿತ, ಅನುದಾನ ರಹಿತ ಹಾಗೂ ಖಾಸಗಿ ಶಾಲೆಗಳ ಶಿಕ್ಷಕರಲ್ಲಿ ಕಾಣಿಸಿಕೊಂಡಿದ್ದ ಗುಂಪುಗಾರಿಕೆ, ಬಣ ರಾಜಕೀಯ, ಜಾತಿ ಆಧಾರಿತ ವಿಭಜನೆ ಮುಂತಾದ ಸಮಸ್ಯೆಗಳನ್ನು ಶಿಕ್ಷಣ ಗುಣಮಟ್ಟವನ್ನು ಹಿನ್ನಡೆಯಾಗಿಸುತ್ತಿದ್ದವು. ಶಾಸಕರಾಗಿ ಅಧಿಕಾರ ಸ್ವೀಕರಿಸಿದ ನಂತರ ಸಮೃದ್ಧಿ ಮಂಜುನಾಥ್ ಅವರು ಈ ಸಮಸ್ಯೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಎಲ್ಲ ಶಿಕ್ಷಕರನ್ನು ಒಂದೇ ವೇದಿಕೆಯಲ್ಲಿ ಸೇರಿಸುವ ಪ್ರಯತ್ನ ಕೈಗೊಂಡರು. ನಾವೆಲ್ಲರೂ ಒಂದೇ ಕುಟುಂಬ ಎಂಬ ಸಂದೇಶದೊಂದಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಏಕತೆಯನ್ನು ಬಲಪಡಿಸುವ ಕಾರ್ಯಕ್ಕೆ ಮುಂದಾದರು. ಇದರ ಪರಿಣಾಮವಾಗಿ ವಿವಿಧ ಕಾರ್ಯಕ್ರಮಗಳು ಸಮನ್ವಯದಿಂದ ನಡೆಯಲು ಪ್ರಾರಂಭವಾದವು. ನಿಯಮ ಬದ್ಧತೆ ಮತ್ತು ಗುಣಮಟ್ಟದ ಶಿಕ್ಷಣ, ಶಿಕ್ಷಕರಲ್ಲಿ ಶಿಸ್ತು, ಜವಾಬ್ದಾರಿ ಮತ್ತು ಸಮರ್ಪಣೆಯನ್ನು ಹೆಚ್ಚಿಸಲು ಕೆಲವು ನಿಯಮಗಳನ್ನು ಜಾರಿಗೊಳಿಸಲಾಯಿತು. ತಾಲೂಕು ಶಿಕ್ಷಣಾಧಿಕಾರಿಗಳ ಜೊತೆ ಸಮನ್ವಯ ಸಾಧಿಸಿ ಗುಣಮಟ್ಟದ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಯಿತು. ಇದರ ನೇರ ಪರಿಣಾಮವಾಗಿ ಈ ವರ್ಷದ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಮಹತ್ವದ ಏರಿಕೆ ಕಂಡುಬಂದಿದೆ. ಖುಷಿಯಾಗಿ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಿದ್ದು ನಮ್ಮ ಮಂಜುನಾಥ್ ಸರ್ ಅವರೇ. ಯಾಕೆ ಅಂತಂದರೆ ನಮಗೆ ಹೇಳಿದ್ರು, ನಿಮಗೆ ಪ್ರತಿಭಾ ಪುರಸ್ಕಾರ ಇದೆ ಅಂತ ಹೇಳಿಬಿಟ್ರು. ಎಲ್ಲರಿಗೂ ಆಸೆ ಉಟ್ಬಿಡ್ತು. ಆ ಆಸೆಯಿಂದ ಎಷ್ಟು ಕಷ್ಟ ಇದೆ ಅಂತ ಅರ್ಥನೂ ಮಾಡಿಸ್ಬಿಟ್ರು ಮಮತಾ ಮೇಡಮ್. ಪ್ರತಿ ಮನೆಗೆ ಹೋದರೆ 2 ಮಕ್ಕಳು 3 ಮಕ್ಕಳು ಆಬ್ಸೆಂಟ್ ಆಗ್ತಾರೆ. ತಂದೆ ತಾಯಿ ಹೋದರೆ ಪಾಪ ಕೂಲಿಗೆ ಹೋಗಿರ್ತಾರೆ. ಬೇರೆ ಅವ್ನು ಕೇಳಿದರೆ ಆ ಮಗು ವಾಲಿಬಾಲ್ ಆಡ್ತಾರೆ. ಆ ವಾಲಿಬಾಲ್ ಹತ್ರಕ್ಕೂ ಮಕ್ಕಳನ್ನ ಕಳಿಸಿದ್ದೀವಿ ಸರ್. ಆದರೆ ಈ ಶ್ರಮ ಯಾರಿಂದ ಅಂತಂದರೆ, ಮೊದಲನೇದಾಗಿ ನಮ್ಮ MLA ಸಾಹೇಬರು, ಎರಡನೇದಾಗಿ ನಮ್ಮ BO ಸಾಹೇಬರು ಪ್ರತಿ ಟೆಸ್ಟಲ್ಲಿ ಅಮ್ಮ ಏನಾಯಿತು, ಪ್ರತಿ HMಗೂ ಫೋನು, ನಿಮ್ಮದು ಕಡಿಮೆ ಪರ್ಸೆಂಟೇಜ್ ಬರ್ತಾ ಇದೆ, ನೀವು ಟೆಕ್ಸ್ಟ್ ಬುಕ್ಕನ್ನು ಓದಿಸಿ. ಇದೇ ಮಾತು ಇವತ್ತು 98% 99% ನಮ್ಮ ಶಾಲೆ ಬಂದಿದೆ ಅನ್ನೋದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥದ್ದು ನಮ್ಮ BO ಸಾಹೇಬರು ಮತ್ತು ನಮ್ಮ MLA ಸಾಹೇಬರು. ಯಾಕೆಂದರೆ ನಮ್ಮ ಮನಸ್ಸಲ್ಲಿ ನಾವು ಏನೋ ಒಂದು ಸಾಧನೆ ಮಾಡಬೇಕು ಅಂತ ಪ್ರಯತ್ನ ಮಾಡಿದಾಗ ಅಟ್ಲೀಸ್ಟ್ ನೀವು ಹೇಳ್ಕೋಬೋದು, ಈಗ 98% ಮಗು ತೆಗೆದಿದೆ, ಹೈಯೆಸ್ಟ್ ಮಾರ್ಕ್ಸ್ ಬಂದಿದೆ, ಅದು ಅವ್ರಿಗೆ ಸನ್ಮಾನ ಅಲ್ಲ. ಮಗುಗೆ ಏನು ಬರೆಯೋದೇ ಬರಲ್ಲ ಅಂಥ ಮಗು 10th 8ಗೆ ಬರುತ್ತೆ. ಖಾಸಗಿ ಶಾಲೆಯಿಂದ ಗೌರ್ಮೆಂಟ್ ಶಾಲೆಗೆ 10ನೇ ಕ್ಲಾಸ್ಗೆ ಸೇರಿಸ್ಕೊಳ್ಳೋಕೆ ಬರುತ್ತೆ. ಆ ಮಗುಗೆ ಮಾತಾಡೋಕ್ಕೆ ಬರಲ್ಲ. ನಮ್ಮ BO ಸರ್ ಹೇಳೋದು ಒಂದೇ, ನಿನ್ನ ಹತ್ರ ಬಂದಿದೆ 365 ದಿನ ಇದೆಮ್ಮ, ಆ ಮಗು ಪಾಸಾಗಬೇಕು, ಇಷ್ಟು ಮಾತ್ರ ಹೇಳ್ತಾರೆ ನಮ್ಮ BO. ಸರಿ, ನಾವು ಅದಕ್ಕೆ ಕಟ್ಟು ಬೀಳಬೇಕಾಗತ್ತೆ. ಪ್ರತಿ
ಶಿಕ್ಷಕರು ಏನು ಪ್ರತಿದಿನ ಕೆಲಸವನ್ನು ನಿಭಾಯಿಸ್ತಾರೆ ಅದನ್ನು ಚೆಕ್ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಆಗಿರುತ್ತೆ. ಅದರ ಜೊತೆಗೆ ತುಂಬ ನಮ್ಮ MLA ಸಾಹೇಬರು ಕೋಆಪರೇಷನ್ನ ನಮ್ಮ ಇಲಾಖೆಗೆ ನೀಡಿದ್ದಾರೆ. ನಮಗೆ ಟೀಚರ್ ಇಲ್ಲ ಅಂತಂದರೆ ಅಂಥ ಟೀಚರ್ಗೆ ಅಲ್ಲಿ ವ್ಯವಸ್ಥೆಯನ್ನು ನಮ್ಮ BO ಸಾಹೇಬರು ಮಾಡಿದ್ದಾರೆ. ನೋಡಿ, ಇವತ್ತು ಘಂಟಾಘೋಷವಾಗಿ ನಾನು ಮಾತಾಡ್ತೀನಿ. ಮರುಭೂಮಿಯಲ್ಲಿ ಚಿನ್ನದ ಬೆಳೆಯನ್ನು ಬೆಳೆಸಿರೋದು ನಮ್ಮ ಮೇಲಿರ್ತಕ್ಕಂಥ ಅಧಿಕಾರಿಗಳು, ನಮ್ಮ MLA ಸಾಹೇಬರು. ಖಂಡಿತ ಇದು ಹೇಳಲಾರದ ಒಂದು ಇದು. ಮರುಭೂಮಿಯಲ್ಲಿ ಬೆಳೆನೇ ಬೆಳೆಯಲ್ಲ ಅಂಥದ್ದು ಚಿನ್ನದ ಬೆಲೆಯನ್ನು ನಮ್ಮ MLA ಅವರು ಮತ್ತು ನಮ್ಮ BO ಸಾಹೇಬರು ತಂದುಕೊಟ್ಟಿದ್ದಾರೆ. ಎರಡೇ ಮಾತಂದ್ರು 4 ಮಾತಾಗೋಯ್ತು. ಎಲ್ಲರಿಗೂ ನಮಸ್ಕಾರ. ಶಿಕ್ಷಣದ ಮಹತ್ವವನ್ನು ಒತ್ತಿ ಹೇಳಿದ ಶಾಸಕರು, ಒಬ್ಬ ವಿದ್ಯಾರ್ಥಿ ಉತ್ತಮ ಶಿಕ್ಷಣ ಪಡೆದು ಉನ್ನತ ಸ್ಥಾನಕ್ಕೆ ಏರಿದಾಗ ಅದು ಕೇವಲ ಆತನ ಕುಟುಂಬಕ್ಕಷ್ಟೇ ಅಲ್ಲ, ಸಮಾಜಕ್ಕೂ ದೇಶಕ್ಕೂ ಹೆಮ್ಮೆ ತರುತ್ತದೆ ಎಂದರು. ವಿದ್ಯಾರ್ಥಿಗಳಿಗೆ ಪ್ರೇರಣೆ, ಭವಿಷ್ಯದ ನಾಯಕರು. ಅಭಿನಂದನಾ ಸಮಾರಂಭದಲ್ಲಿ ಉತ್ತಮ ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಗೌರವ ಸಲ್ಲಿಸಿ ಮುಂದಿನ ದಿನಗಳಲ್ಲಿ ಅವರು ಅಧಿಕಾರಿಯಾಗಿ ಸಮಾಜದ ನಕ್ಷತ್ರಗಳಾಗಿ ಬೆಳೆಯಬೇಕು ಎಂದು ಶುಭಾಶಯ ಕೋರಲಾಯಿತು. ಈ ಸಂದರ್ಭದಲ್ಲಿ ಶಿಕ್ಷಣಾಧಿಕಾರಿಗಳು ಶಾಸಕರಿಗೆ ಧನ್ಯವಾದ ತಿಳಿಸಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉತ್ತಮ ಫಲಿತಾಂಶ ಸಾಧಿಸುವ ವಿಶ್ವಾಸ ವ್ಯಕ್ತಪಡಿಸಿದರು. ಅಭಿವೃದ್ಧಿಯ ನಾಯಕತ್ವಕ್ಕೆ ಸಾಕ್ಷಿ ಮುಳಬಾಗಿಲು ಶಿಕ್ಷಣ ಕ್ಷೇತ್ರದಲ್ಲಿ ಕಂಡುಬಂದ ಈ ಪ್ರಗತಿ, ಸಮನ್ವಯ, ಶಿಸ್ತಿನೊಂದಿಗೆ ಕೈಗೊಂಡ ಕ್ರಮಗಳು ಮತ್ತು ದೂರದೃಷ್ಟಿಯ ನಾಯಕತ್ವಕ್ಕೆ ಪ್ರತಿಬಿಂಬವಾಗಿದೆ. ಶಾಸಕ ಸಮೃದ್ಧಿ ಮಂಜುನಾಥ್ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ತೋರಿದ ಆಸಕ್ತಿ ಮತ್ತು ಜವಾಬ್ದಾರಿತನ ಅವರನ್ನು ಅಭಿವೃದ್ಧಿಯ ನಾಯಕ ಎಂಬ ಹೆಸರನ್ನು ಸಮರ್ಥವಾಗಿ ಸಾರುತ್ತಿದೆ. ವರದಿ ಬಜರಂಗಿ ಚಲಪತಿ, ಮೂಡಲಕೆರೆ ಸುದ್ದಿ. ಮೇಲೆ ಹಾಸಿಲರಾಗಿರ್ತಕ್ಕಂಥ ಈ ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂಥ ತಾಲೂಕಿನ ಕಾರ್ಯನಿರ್ವಹಣಾಧಿಕಾರಿಯಾಗಿರ್ತಕ್ಕಂಥ ಬಾಬು ಅವರೇ, ಹಾಗೂ ಈ ಕ್ಷೇತ್ರದ ಅಧಿಕಾರಿ ಆಗಿರ್ತಕ್ಕಂಥ ನಮ್ಮ BO ಅವರೇ, ಹಾಗೂ ನಮ್ಮ ಮಧ್ಯಾಹ್ನದ ಊಟದ ವ್ಯವಸ್ಥಾಪನಾ ನಿರ್ದೇಶಕರಾಗಿರ್ತಕ್ಕಂಥ ನಮ್ಮ ಆನಂದ್ ಅವರೇ, ನಮ್ಮ ಮೋಹನ್ ಬಾಬು ಅವರೇ, ಹಾಗೂ ಈಗ ತಾನೇ ಮಾತಾಡೋಕ್ಕೆ ಬರೋಣ ಅಂದ್ಬಿಟ್ಟು ಮಾತಾಡಿರ್ತಕ್ಕಂಥ ನಮ್ಮ ನಾರಾಯಣಮ್ಮ ಅವರೇ, ಹಾಗೂ ನಮ್ಮ ಅಂಜಲಿ ಮೇಡಮ್ ಅವರೇ, ಹಾಗೂ ನಮ್ಮ ಸತ್ಯಣ್ಣವರೇ, ಜಗದೀಶ್ ಅವರೇ, ಲಕ್ಷ್ಮಣವರೇ, ಸೋಮಣ್ಣವರೇ, ನಮ್ಮ ಹೆಡ್ ಮಾಸ್ಟ್ರು, ನಮ್ಮ ಎಲ್ಲ ಮುಂದೆ ಇವತ್ತಿನ ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂಥ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ನನ್ನ ತಾಲೂಕಿನ ಈ ವರ್ಷದ ಸ್ಟಾರ್ಸ್ಗಳು, ಈ ವರ್ಷದ ನಕ್ಷತ್ರಗಳಾಗಿರ್ತಕ್ಕಂಥ, ನನ್ನ ರಿಸಲ್ಟ್ ಬಂದ ತಕ್ಷಣ ನೈಟ್ ಫೋನ್ ಮಾಡಿ BO ಅವ್ರಿಗೆ ಹೇಳಿದೆ, ಒಂದು ಪ್ರತಿಭಾ ಪುರಸ್ಕಾರವನ್ನು ಏರ್ಪಾಡು ಮಾಡಿ ಒಳ್ಳೆ ಮಕ್ಕಳಿಗೆ ಉತ್ತೇಜನ ಕೊಡ್ತಕ್ಕಂಥ ಕಾರ್ಯಕ್ರಮನ ಏರ್ಪಾಡು ಮಾಡಿ ಅಂತ ಸಡನ್ಲಿ ಇದು ಮಾಡಿದೆ. ಇದೇ ಮಕ್ಕಳಿಗೆ ಆಗಸ್ಟ್ 15ನೇ ತಾರೀಕು ಕೂಡ ಸನ್ಮಾನ ಇದೆ, ದೊಡ್ಡ ಮಟ್ಟಕ್ಕೆ ಸನ್ಮಾನ ಇದೆ. ಜೊತೆಗೆ ಏನು ನನ್ನ ತಾಲೂಕಿನ ಲಾಸ್ಟ್ ವರ್ಷ ನಾನು ಟಾಸ್ಕ್ ಕೊಟ್ಟಿದ್ದೆ, ನಮ್ಮೆಲ್ಲ ಪ್ರೌಢಶಾಲಾ ಶಿಕ್ಷಕರು, ಪದವಿ ಪೂರ್ವ ನಮ್ಮ ಎಲ್ಲ ಪ್ರಾಧ್ಯಾಪಕರು ನಾನು ಕೇಳ್ಕೊಂಡಿದ್ದೆ, ನನ್ನ ಜಿಲ್ಲೆಯಲ್ಲಿ ನನ್ನ ತಾಲೂಕು 6ನೇ ಪ್ಲೇಸ್ ಬರ್ತಾಯಿದೆ. ನಾನು ಬಂದಿದ್ದಾದಮೇಲೆ ಶೈಕ್ಷಣಿಕ ಕ್ಷೇತ್ರಕ್ಕೆ ನಮ್ಮ ಒಂದು ಒತ್ತು ಕೊಟ್ಟಿದ್ದೀನಿ. ಎಲ್ಲೆಲ್ಲಿ ಬಿಲ್ಡಿಂಗ್ಸ್ ಇಲ್ಲ, ಎಲ್ಲೆಲ್ಲಿ ಲೆಕ್ಚರ್ಸ್ ಇಲ್ಲ, ಎಲ್ಲೆಲ್ಲಿ ಹೊಸ ಕೋರ್ಸ್ ಏನು ಮಾಡಬೇಕು, ಕ್ಯಾಂಟೀನ್ ಮಾಡಬೇಕು, ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ. ಈಗ ತಾನೇ ನಮ್ಮ ಮೇಡಮ್ ಒಂದು ಮಾತಾಡಿದ ಮರುಭೂಮಿಯಲ್ಲಿ ಚಿನ್ನ ಬೆಳೀತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೀವಿ ಅಂತ. ಬಹುಶಃ ಈ ಮಕ್ಕಳು ಈ ಮಟ್ಟಕ್ಕೆ ರಿಸಲ್ಟ್ ಬರಬೇಕಾದ್ರೆ, ಕ್ವಾಲಿಟಿ ಒಂದು ಇದರಲ್ಲಿ ಬರಬೇಕಾದ್ರೆ, ನಮ್ಮ ಜಿಲ್ಲೆಯಲ್ಲೇ ಕ್ವಾಲಿಟಿ ಇದರಲ್ಲಿ ರಿಸಲ್ಟಲ್ಲಿ ನಂಬರ್ 1 ಪ್ಲೇಸಲ್ಲಿ ಬಂದಿದ್ದೀವಿ. ರಿಸಲ್ಟ್ ವೈಸ್ 3ನೇ ಪ್ಲೇಸು, ಬಟ್ ಕ್ವಾಲಿಟಿ ಇದಂತ ಬಂದಾಗ, ಆ ಸ್ಟ್ರಾಟಜಿ ಅಂತ ಬಂದಾಗ ನಂಬರ್ 1 ಪ್ಲೇಸ್ ಬಂದಿದ್ವಿ. ಬಹುಶಃ ಈ ಒಂದು ಹಾದಿ, ಈ ಒಂದು ದಾರಿ ಇವತ್ತು ನೀವು ಕಲಿಸ್ಕೊಂಡಿರ್ತಕ್ಕಂಥ ಮಕ್ಕಳು, ಇಲ್ಲಿ ಕೂತಿರ್ತಕ್ಕಂಥ ಮಕ್ಕಳು, ನೀವು ನಂಗೆ ಎಕ್ಸಾಂಪಲ್, ನೀವು ನಂಗೆ ದಿಕ್ಸೂಚಿ. ಮುಂಬರುವ ನೆಕ್ಸ್ಟ್ ಬರ್ತಕ್ಕಂಥ ಮಕ್ಕಳಿಗೆ ನೀವೇ ಎಕ್ಸಾಂಪಲ್ಸು, ನೀವೇ ದಿಕ್ಸೂಚಿ. ನಾವು ಮಾಡಿದ್ದೀವಿ, ನಿಮ್ಮ ಕೈಯಲ್ಲಿ ಯಾಕೆ ಮಾಡೋಕ್ಕಾಗಲ್ಲ ಅಂತ ಒಂದು ಎಕ್ಸಾಂಪಲ್ ಆಗಿ ನೀವು ಕ್ರಿಯೇಟ್ ಆಗ್ತೀರಂಥ ಒಂದು ನಂಬಿಕೆ, ಭರವಸೆ ನನಗಿದೆ. ಬಹುಶಃ ಮಕ್ಕಳು ಏನಾದರೂ ಫಸ್ಟ್ ಬಂದುಬಿಟ್ರೆ, ಎಲ್ಲದಕ್ಕಿಂತ ಫಸ್ಟ್ ಬಂದುಬಿಟ್ರೆ, ಆ ತಂದೆ ತಾಯಿ ಇರ್ತಕ್ಕಂಥ ಖುಷಿ ಬಹುಶಃ ಇನ್ಯಾವತ್ತೂ ಆ ಖುಷಿ ಸಿಗೋದಿಲ್ಲ ಎಲ್ಲರಿಗಿಂತ ಬಂದುಬಿಟ್ರೆ. ಬಟ್ ನನ್ನ ತಾಲೂಕಲ್ಲಿ ಇಷ್ಟು ಜನ ಮಕ್ಕಳು, 23 ಜನ ಮಕ್ಕಳು 570ಗಿಂತ ಜಾಸ್ತಿ ಮಟ್ಟ ತೊಗೊಂಡಾಗ ಬಹುಶಃ ಅವತ್ತು ನೈಟು ನನಗೆ ಖುಷಿ ಆದಷ್ಟು ಶಾಸಕನಾಗಿ ನನಗೆ ಖುಷಿ ಆದ ಯಾರಿಗೂ ಖುಷಿ ಆಗಲಿಲ್ಲ. ಯಾಕಂದರೆ ನನಗೆ ಸಾರ್ಥಕ ಆಯಿತು, ನಾನು ಕೂಡ ಶಾಸಕ ಆಗಿದ್ದಕ್ಕೆ ಹಾಗೂ ಒಂದು ಶೈಕ್ಷಣಿಕ ಕ್ಷೇತ್ರಕ್ಕೆ ಒತ್ತು ಕೊಟ್ಟಿದ್ದಕ್ಕೆ ನನಗೂ ಖುಷಿ ಆಯಿತು. ಸೊ ಒಂದೇ ಕೇಳೋದು, ಬಹುಶಃ ಮಕ್ಕಳು ಇದನ್ನು ನೆಗ್ಲೆಕ್ಟ್ ತೊಗೊಳಕ್ಕೆ ಹೋಗಬೇಡಿ. ಇದು ನಿಮಗೆ ಫಸ್ಟ್ ಸ್ಟೆಪ್, ಇದು ನಿಮಗೆ ಫಸ್ಟ್ ಸ್ಟೆಪ್, ಇದು ಮೊದಲ ಹೆಜ್ಜೆ. ನಿಮಗೆ PUC ಮಕ್ಕಳಿಗೆ ಜಸ್ಟ್ ಕೆರಿಯರ್ ಬಿಲ್ಡ್ ಆಗುತ್ತೆ. ಈಗ ನಿಮಗೆ ತೊಗೊಳ್ತಕ್ಕಂಥ ಕೋರ್ಸ್ ಮೇಲೆ ನಿಮಗೆ ಕೆರಿಯರ್ ಬಿಲ್ಡ್ ಆಗುತ್ತೆ. ಈ SLC ಮಕ್ಕಳಿಗೆ ನಿಮ್ಮ ಫೌಂಡೇಶನ್ ಇದನ್ನು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಇದನ್ನು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಿ. ನಮ್ಮ ಕಾಲದಲ್ಲಿ ನನ್ನ ಟೋಟಲ್ ಮಾರ್ಕ್ಸು
ನನ್ನ SLC ಟೋಟಲ್ ಮಾರ್ಕ್ಸು 256. ಎಷ್ಟು? ನನ್ನ 256 ತೊಗೊಂಡಿದ್ದಕ್ಕೆ ನಮ್ಮೂರು ಅಲ್ಲಿಗೆ ಹಾಕಿ ತೊಗೊಂಡೋದ್ರು, ನನ್ನ ಅಲ್ಲಿಗೆ ಹೊಡ್ಕೊಂಡು ತೊಗೊಂಡೋದ್ರು. ಆಯ್ತಾ, ನಾನು ನಿಮ್ಮನ್ನ ಹೆಂಗೆ ತೊಗೊಂಡೋಗ್ಬೇಕು ಅರ್ಥ ಆಗ್ತಾ ಇಲ್ಲ ಇವತ್ತು ಮಾರ್ಕ್ಸು ಅಂದರೆ ಮಕ್ಕಳಿಗೆ ಏನಾಗ್ಬಿಟ್ಟಿದೆ, ಕಳ್ಳೆ ಪೂರ್ತಿದಂಗೆ ಆಗ್ಬಿಟ್ಟಿದೆ ಪರಿಸ್ಥಿತಿ. ನಾನು 256 ನಂದು ಅವಾಗ 256 ಜಸ್ಟ್ ಪಾಸ್ ನಾನು. ಆಗ ನಮ್ಮ ಇದರಲ್ಲಿ ಯಾರು ಪಾಸೇ ಆಗಿಲ್ವ, ನಾನೇ ಪಾಸಾಗಿದ್ದು. ಅದಕ್ಕೆ ಏನು ಊರೆಲ್ಲ ಲಾಡು ಹಂಚಿದ್ರು, ನಾನು ಅಡುಗೆ ತೊಗೊಂಡು ಕರ್ಕೊಂಡು ಹೋದ್ರು. ಅಂದರೆ ಇವತ್ತಿನ ಮಕ್ಕಳು 625ಕ್ಕೆ 625. ಎಷ್ಟು? 620ಕ್ಕೆ 620, 624. ಇನ್ನೊಂದು ಮಾರ್ಕ್ಸ್ ಹಾಕ್ಬಿಟ್ಲ ಗೊತ್ತಿಲ್ಲ. ಸೊ ಆ ಮಟ್ಟಕ್ಕೆ ಇವತ್ತು ವೈಜ್ಞಾನಿಕವಾಗಿ ತುಂಬ ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇದೆ. ಎಲ್ಲನೂ ಇವತ್ತು ಮೊಬೈಲಲ್ಲಿದೆ, ಇಡೀ ಪ್ರಪಂಚ ಮೊಬೈಲ್ ಇದೆ. ಟ್ರಂಪ್ ಏನು ಮಾಡ್ತಾನಂದ್ರೆ ಇವತ್ತು ಮೊಬೈಲ್ ಹೇಳ್ಬೋದು ನಾವು. ಇವತ್ತು ಟ್ರಂಪ್ 2 ನಿಮಿಷ ಮುಂಚೆ ಏನು ಮಾತಾಡಿದ್ರೆ ಮೊಬೈಲ್ ಗೊತ್ತಾಗುತ್ತೆ. ಇವತ್ತು ಆಧುನಿಕ ಜಗತ್ತಲ್ಲಿ ತುಂಬ ಮುಂದೋಗ್ತಾ ಇದೆ. ಸೊ ಅದರಿಂದ ಮುಂಬರುವ ಮಕ್ಕಳು ಕೂಡ, ನೀವು ಕೂಡ ಬದಲಾಗಿ, ಆದಷ್ಟು ಬೇಗ ಬದಲಾಗಿ ಇಡೀ ನಮ್ಮ ತಾಲೂಕಿನಲ್ಲಿ ಒಳ್ಳೆ ಮಟ್ಟಕ್ಕೆ ಹೆಸರು ತೊಗೊಂಬಂದು, ಇಡೀ ನನ್ನ ಕ್ಷೇತ್ರಕ್ಕೆ, ಶಿಕ್ಷಣ ಕ್ಷೇತ್ರಕ್ಕೆ ಒಳ್ಳೆ ಹೆಸರು ತೊಗೊಂಬಂದಿದ್ದೀರಾ. ನಿಮಗೆ ನನ್ನ ಕಡೆಯಿಂದ ಒಂದು ದೊಡ್ಡ ಮಟ್ಟಿಗೆ ಕೃತಜ್ಞತೆ ನಾನು ಕಲಿಸ್ತೀನಿ. ದೊಡ್ಡ ಮಟ್ಟಿಗೆ ಬೆಳಿಬೇಕು ನೀವೆಲ್ಲ ದೊಡ್ಡ ಮಟ್ಟಿಗೆ ಬೆಳೆದು ನನ್ನ ತಾಲೂಕಿಗೆ ಮತ್ತೆ ವಾಪಸ್ ಬಂದರೆ, ಒಬ್ಬ ಅಧಿಕಾರಿಯಾಗಿ, KS ಅಧಿಕಾರಿಯಾಗಿ, ಇಲ್ಲ IAS ಅಧಿಕಾರಿಯಾಗಿ ನಿನ್ನ ಜಿಲ್ಲೆಗೆ ನೀನು ವಾಪಸ್ ಬಂದರೆ, ಈ ಭರತ ಮಾತೆ ತಾಯಿ ನೀವು ಋಣ ತೀರಿಸ್ದಂಗೆ ಆಗ್ತದೆ, ಈ ಭೂಮಿ ತಾಯಿ ಋಣ ತೀರಿಸ್ದಂಗೆ ಆಗುತ್ತೆ. ಫಸ್ಟು ನಿಮ್ಮ ಹುಟ್ಟೂರು, ನಿಮ್ಮ ತಾಯಿ, ನಮ್ಮ ಹುಟ್ಟೂರು, ನಮ್ಮ ಶಾಲೆ, ಈ 3ನ್ನ ಯಾವತ್ತು ಮರೆಯಕ್ಕೆ ಹೋಗ್ಬೇಡಿ. ತಂದೆ ತಾಯಿನ ಯಾರು ಮರಿಬಾರ್ದು, ಊರನ್ನ ಯಾವತ್ತು ಮರಿಬಾರ್ದು. ಹೌದಾನೆ, ಕಲಿಸ್ಕೊಟ್ಟಿದ್ದು ಊರು ತಾನೆ ನಮಗೆ. ಆದರೆ ಅದೇ ರೀತಿ ನಮಗೆ ಮೊದಲ ಪಾಠ ಹೇಳ್ಕೊಟ್ಟಿದ್ದು ಟೀಚರ್ಸ್ನಾಗಲಿ, ನಮಗೆ ಹೇಳ್ಕೊಟ್ಟಿರ್ತಕ್ಕಂಥ ಪ್ರಾಧ್ಯಾಪಕನಾಗಿ ನಾವು ಮರೆಯಕ್ಕೆ ಹೋಗ್ಬಾರ್ದು. ಈ 3 ಯಾರು ಮರೆಯಲ್ಲೋ ಖಂಡಿತ ದೊಡ್ಡ ಮಟ್ಟಕ್ಕೆ ಅವ್ನು ಬೆಳೀತಾನೆ, ದೊಡ್ಡ ಮಟ್ಟಕ್ಕೆ ಅದು ಬೆಳೀತಾನೆ. ಸೊ ಇವತ್ತೆಲ್ಲ ಮಕ್ಕಳಿಗೆ ಒಂದೇ ಮಾತಾಡೋದು, ದಯವಿಟ್ಟು ನೀವು ಬೇರೆ ಮಕ್ಕಳಿಗೆ ದಿಕ್ಸೂಚಾಗಿದ್ದೀರಿ. ನೀವು ಹಿಂದಿರ್ತಕ್ಕಂಥ ಬಿಟ್ಟೋಗಿರ್ತಕ್ಕಂಥ ಏನು ಇವತ್ತು ಇದ್ದೀರಿ, ದಿಕ್ಸೂಚಾಗಿ ಮುಂದಕ್ಕೆ ಹೋಗಲಿ ಅಂತ ಹೇಳ್ತಾ, ಒಬ್ಬ ಶಾಸಕರಾಗಿ ಇದಕ್ಕಿಂತ ಖುಷಿ ಪಡ್ತಕ್ಕಂಥ ವಿಷಯ ಇನ್ನೇನು ಇಲ್ಲ ತಾಲೂಕಲ್ಲಿ. ಅದೇನೋ ಆಗ್ಬಿಟ್ಟಿದೆ ನಾನೇನು ಬೇರೆ ಕೆಲಸ ಮಾಡೋಕ್ಕಂತೂ ನಾನು ಬಂದಿಲ್ಲ. ಇಲ್ಲಿ ಬೇರೆ ಜನಕ್ಕೆ ಅಡ್ಡದಾರಿ ಕೆಲಸಕ್ಕಂತೂ ನಾನು ಬಂದಿಲ್ಲ, ಬರಕ್ಕೆ ಹೋಗೋದಿಲ್ಲ. ನನ್ನ ಮುಳಬಾಗಲ್ ತಾಲೂಕಿನ ಜನ ಯಾವತ್ತೂ ಹಿಂಗನ್ಬೇಕೇ ಹೊರತು ಹಿಂಗೆ ಕೈ ಅನ್ನಕ್ಕಂತೂ ನಾನು ಬಿಡಲ್ಲ. ಯಾವತ್ತೂ ನಿಮ್ಮ ಕೈನ ಆಕಾಶ ನೋಡೋಕ್ಕಂತೂ ನಾನು ಬಿಡಲ್ಲ. ಯಾವುದೇ ಕಾರಣಕ್ಕೂ ಶಾಸಕನಾಗಿ ನಾನು ಬಿಡಲ್ಲ. ನಿನ್ನ ಕೈ ಯಾವತ್ತು ಮುಳಬಾಗಲ್ ತಾಲೂಕಿನ ಜನ ಯಾವತ್ತೂ ನಾವು ಕೊಡೋರೇ ಹೊರತು ಕೈ ಒಡ್ಡಿ ನಾವು ಭಿಕ್ಷಕರಾಗತಕ್ಕಂಥ ಕೆಲಸವನ್ನು ನಾನು ಮಾಡೋಕ್ಕೆ ಹೋಗಲ್ಲ. ಅಂಥ ದರಿದ್ರ ಕೆಲಸ ಕೂಡ ನಾನು ಮಾಡೋಕ್ಕೆ ಹೋಗಲ್ಲ. ಆಯ್ತಲ್ವ? ಯಾವತ್ತು ನಿಮ್ಮ ಕೈ ಯಾವತ್ತೂ ಹಿಂಗನ್ಬೇಕು. ಏನು ಹೇಳಿ, ನಾವು ಯಾವತ್ತು ಕೊಡೋರಂತಾಗಬೇಕು, ಇನ್ನೊಬ್ಬರಿಗೆ ನಾವು ಕೊಡೋರಂತಾಗಬೇಕು. ನಾವು ಬೇಡ ಅಂತ ಪರಿಸ್ಥಿತಿ ಹೋಗಬಾರ್ದು. ಅದಲ್ವ? ಬೇಡ ಅಂತ ಪರಿಸ್ಥಿತಿ ನಾವು ಹೋಗಬಾರ್ದು. ಸೊ ಮುಂದಿನ ದಿವಸದಲ್ಲಿ ಇದೇ ಮಕ್ಕಳು ಅಧಿಕಾರಿಯಾಗಿ, ದೊಡ್ಡ ಅಧಿಕಾರಿಗಳಾಗಿ ನಮ್ಮ ಜಿಲ್ಲೆಗೆ ವಾಪಸ್ ಬನ್ನಿ, ನನ್ನ ತಾಲೂಕು ವಾಪಸ್ ಬನ್ನಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿರ್ತಕ್ಕಂಥ, ವಿಶೇಷವಾಗಿ ನಮ್ಮ BO ಅವ್ರ ಬಗ್ಗೆ ಒಂದು ಮಾತಾಡಬೇಕು. ಅವ್ರು ಅವಾಗ ಫೋನ್ ಎತ್ತಲ್ಲ. ಯಾರ್ದು? ಎಲ್ಲ ಟೀಚರ್ಸ್ ಸರ್ ಅವಾಗ ನಿಮ್ಮ BO ಹೇಳಿ ಸರ್ ಫೋನ್ ಎತ್ತಲ್ಲ ಅಂತ. ಆಯ್ತಲ್ಲ? ಅವ್ರು ಹೇಳಿದ್ರು, ಸರ್ ನನ್ನ ಕೈಯಲ್ಲಿ ಆಗ್ತಲ್ಲ, ಕಾರ್ ಇಲ್ಲ ಅಂತಂದ್ರೆ ಕಾರ್ ಕೊಡಿಸ್ಕೊಟ್ಟೆ. ಒಳ್ಳೆ ವಾಹನ ಎಲ್ಲ ಕಡೆ ಸುತ್ತಾಡಲಿ ಅಂದ್ಬಿಟ್ಟು, ಎಲ್ಲ ಕಡೆ ಅಂದರೆ ಎಲ್ಲ ಕಡೆ ಎಲ್ಲ ಶಾಲೆಗಳಿಗೆ, ಮತ್ತು ಎಲ್ಲ ಕಡೆ ಸುತ್ತಾಡಕ್ಕೆ ಹೋಗ್ಬೇಡಿ, ಮತ್ತು ಓಡಾಡ್ರೆ ನಿಮ್ಮ ಕೈದ ಮುಗಿಸ್ತೀನಿ ಅಂದ್ಕೊಂಡು ಹೋಗ್ಬಿಟ್ಟು. ಆಯ್ತಲ್ಲ? ಸೊ ಅವ್ರಿಗೆ ಹೇಳಿದ್ದೆ, ಅಪ್ಪ ನೀನು ಶ್ರೀನಿವಾಸಪುರ ತಾಲೂಕನ್ನು, ನಾನು ಶ್ರೀನಿವಾಸಪುರ ತಾಲೂಕನ್ನು ಮಾನ್ಭವ, ಇಬ್ಬರು ಮುಳಬಾಗಿಲು ತಾಲೂಕು ಬಂದಿದ್ವಿ. ಏನಾದರೂ ಹೆಚ್ಚು ಕಡಿಮೆ ಆದರೆ ನನಗೆ ಮಾನ ಹೋಗುತ್ತಪ್ಪ, ದಯವಿಟ್ಟು ಒಳ್ಳೆ ಮಾರ್ಕ್ಸ್ ಕೊಡುವಂಥದ್ರು. ವಿಶೇಷವಾಗಿ ನಿಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ BO ಅವರೇ. ಯಾಕೆಂತಂದರೆ ಕ್ಯಾಪ್ಟನ್ ಸರಿ ಇದ್ದರೆ ಟೀಮ್ ಸರಿ ಇರುತ್ತೆ. ಆ್ಯಸ್ ಎ ಕ್ಯಾಪ್ಟನ್ನು ನೀವು ಒಳ್ಳೆ ಕೆಲಸ ಮಾಡಿದಿರಿ. ಶಾಸಕನಾಗಿ ನಿಮಗೆ ಒಳ್ಳೆ ಕೃತಜ್ಞತೆ ಸಲ್ಲಿಸ್ತೀನಿ. ಇದೇ ರೀತಿ ಮುಂದುವರಿಸಿ. ಇವತ್ತೇನು 97.98% ಬಂದಿದೆ. ನೆಕ್ಸ್ಟ್ ವರ್ಷ ನನಗೆ 100% ರಿಸಲ್ಟು ಬೇಕು, 100% ರಿಸಲ್ಟು ಬೇಕು ಅಂತ ಹೇಳ್ತಾ, ವಿಶೇಷವಾಗಿ ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೆಲಸ ಮಾಡಿರ್ತಕ್ಕಂಥ ಎಲ್ಲ ನಮ್ಮ CRP ಅವ್ರಿಗೂ, ಎಲ್ಲ ನನ್ನ ಡಿಪಾರ್ಟ್ಮೆಂಟವ್ರಿಗೂ, ಎಲ್ಲ ನನ್ನ ಪ್ರಾಧ್ಯಾಪಕ ವರ್ಗದವ್ರಿಗೂ, ಎಲ್ಲ ಲೆಕ್ಚರರ್ಸ್ಗೂ, ಎಲ್ಲ ವಿಶೇಷವಾಗಿ ಟೀಚರ್ಸ್ ಕೂಡ ನನ್ನ ಕಡೆಯಿಂದ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಯಾರ್ಯಾರು 100% ತಗೋದು ಎಲ್ಲ ಶಾಲೆಗೆ ನಾನು ಭೇಟಿ ಮಾಡ್ತಕ್ಕಂಥ ಕಾರ್ಯಕ್ರಮ ಕೂಡ ಇಟ್ಕೊತಾ ಇದ್ದೀನಿ. ನಿಮ್ಮ ಶಾಲೆಗೆ ನಾನು ಭೇಟಿ ಮಾಡ್ತಾ ಇದ್ದೀನಿ. ಅಲ್ಲಿ ಕುಂದುಕೊರತೆಗಳ ಬಗ್ಗೆ ಮಾತಾಡಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಏನು ಮಾಡಬೇಕು ಅದನ್ನೆಲ್ಲ ಮಾಡೋಕ್ಕೆ ಇದು ಮಾಡ್ತಾ ಅವಕಾಶ ಕೊಟ್ಟಿದ್ದಕ್ಕೆ ನನ್ನ ಇವತ್ತಿನ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ನಕ್ಷತ್ರಗಳು, ನೀವು ನಕ್ಷತ್ರ, ಆಕಾಶದಲ್ಲಿ ನಕ್ಷತ್ರ ಹಿಂಗೆ ಮಿನುಗ್ತದೆ. ಇವತ್ತು ಮುಳಬಾಗಿಲು ತಾಲೂಕಲ್ಲಿ ಈ ವರ್ಷ ನೀವು ಹಂಗೆ ಮಿನುಗ್ತಾ ಇದ್ದೀರಿ. ಇದು ದೊಡ್ಡ ಮಟ್ಟಕ್ಕೆ ಬೆಳಕನ್ನು ಚೆಲ್ಲಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಒಂದು ಸಲ ಮಾತು ಮುಗಿಸ್ತೀನಿ. ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.